ಎಲ್ಲರಿಗೂ ನಮಸ್ಕಾರ. SDM ವ್ಲಾಗ್ಸ್ಗೆ ಸ್ವಾಗತ. ನಾವಿವತ್ತು ಧರ್ಮಸ್ಥಳದ ಲಕ್ಷ ದೀಪೋತ್ಸವಕ್ಕೆ ಬಂದಿದ್ದೀವಿ. ಬನ್ನಿ, ಲಕ್ಷ ದೀಪೋತ್ಸವದಲ್ಲಿ ಯಾವ ರೀತಿಯ ವೆರೈಟಿ ಫುಡ್ಗಳಿದೆ ಅನ್ನೋದನ್ನು ಈ ಫುಡ್ ಬ್ಲಾಗಲ್ಲಿ ನೋಡ್ಕೊಂಡು ಬರೋಣ. ಬನ್ನಿ, ನಾವೀಗ ಫಸ್ಟಿಗೆ ದಿ ಓಷನ್ ಪರ್ಲ್ ಉಜಿರೆಯ ಒಂದು ಸ್ಟಾಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಸಿಗುವಂತಹ ಜಿಲೇಬಿ ಇದೆಲ್ಲ ನೆಕ್ಸ್ಟ್ ಲೆವೆಲ್ ಇಲ್ಲಿದೆ. ಸೊ ಬನ್ನಿ, ಆ ಜಿಲೇಬಿ ಟೇಸ್ಟ್ ಹೇಗಿದೆ, ಜಿಲೇಬಿಯನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಫುಡ್ ಬ್ಲಾಗ್ ಮಾಡ್ತಂದಲ್ಲ ನಮ್ಮ ಓಷನ್ ಪರ್ಲ್ ಅವರ ಸ್ಟಾಲಲ್ಲಿ ಜಿಲೇಬಿ ನಾನು ತಿಂದೆ. ಸೂಪರ್ ಆಗಿತ್ತು. 60 ರೂಪೀಸ್ಗೆ ಸುಮಾರು ಪೀಸ್ ಸಿಕ್ತು ಜಿಲೇಬಿ. ಸಖತ್ತಾಗಿದೆ, ಸ್ವೀಟಾಗಿ ನಮ್ಮ ಎದುರುಗಡೆನೇ ಮಾಡಿ ನಮಗೆ ಕೊಟ್ಟಿದ್ದಾರೆ. ಸೂಪರ್ ಆಗಿದೆ. ನೀವು ಕೂಡ ಈ ಕಡೆ ಬಂದರೆ ಖಂಡಿತ ಟೇಸ್ಟ್ ಮಾಡಿ. ಈಗ ನೆಕ್ಸ್ಟ್ ಒಂದು ಅಂಗಡಿಗೆ ಹೋಗುವ. ಈಗ ನಾವು ವಸ್ತು ಪ್ರದರ್ಶನ ವೇದಿಕೆ ಹತ್ರ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ನೋಡೋಣ ಯಾವ ಥರ ಸ್ಟಾಲ್ಸ್ ಇದೆ. ಸೊ ಅದ್ರ ಮಧ್ಯೆ ಒಂದು ಚಿಕ್ಕ ಜೋಳನ ತಗೊಂಡು ಈಗ ತಿಂತ ಹೋಗ್ತೀವಿ. ಸೂಪರ್ ಆಗಿದೆ. ಈಗ ವಸ್ತು ಪ್ರದರ್ಶನಕ್ಕೆ ಹೋಗೋಣ. ವಸ್ತು ಪ್ರದರ್ಶನ ವೇದಿಕೆಯ ಹತ್ತಿರ ಇರುವಂತಹ ಒಂದು ಬಾಗಲಕೋಟ ಹೋಳಿಗೆ ಒಂದು ಅಂಗಡಿಗೆ ಬಂದಿದ್ವಿ. ಸೊ ಸೂಪರ್ ಆಗಿದೆ. ಇಲ್ಲಿ 6 ವೆರೈಟಿಯ ಹೋಳಿಗೆ ಸಿಗ್ತಾ ಇದೆ. ಸೊ ನಾನು ಕೂಡ ಟೇಸ್ಟ್ ಮಾಡಿದೆ, ನೀವು ಕೂಡ ಟೇಸ್ಟ್ ಮಾಡಿ, ಚೆನ್ನಾಗಿದೆ. ಈ ಒಂದು ಲೈಮ್ ಸೋಡಾದ ಮೂಲಕ ನಮ್ಮ ಈ ಒಂದು ಫುಡ್ ಬ್ಲಾಗನ್ನು ಮುಗಿಸ್ತಾ ಇದ್ದೀವಿ. ಸೊ ಲಕ್ಷ ದೀಪೋತ್ಸವದಲ್ಲಿ ನಾನಂತೂ ಎಲ್ಲ ಫುಡ್ಗಳನ್ನು ಎಂಜಾಯ್ ಮಾಡಿದೆ. ಕೆಲವು ವೀಡಿಯೋಸ್ಗಳನ್ನು ತೋರಿಸ್ಲಿಕ್ಕೆ ಆಗಲಿಲ್ಲ. ಬಟ್ ನೀವು ಕೂಡ ಬನ್ನಿ, ಲಕ್ಷ ದೀಪೋತ್ಸವದಲ್ಲಿ ಎಲ್ಲ ಫುಡ್ಗಳನ್ನು ಟ್ರೈ ಮಾಡಿ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಅರ್ಚನಾ ಸಾಲಿಯನ್ ಜೊತೆ ಅರ್ಚಿತ್ ಜೈನ್, ನಮ್ಮೂರ ವಾರ್ತೆ ಪತ್ರಿಕೋದ್ಯಮ ವಿಭಾಗ SDM ಸೇರಿಸಿದೆ.